ಉತ್ತರ ಕರ್ನಾಟಕ ಭಾಗದ ಅನೇಕ ಜಿಲ್ಲೆಗಳಲ್ಲಿ ಈ ಹಿಂದೆ ಬಾಣಂತಿಯರ ಸರಣಿ ಸಾವುಗಳು ಸಂಭವಿಸಿದ್ವು. ಈಗ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ವೈದ್ಯರ ಎಡವಟ್ಟಿನಿಂದ ಕೊಪ್ಪಳದಲ್ಲಿ ನೆರಳಿ ಬಾಣಂತಿಯೊಬ್ಬರು ಪ್ರಾಣ ಬಿಟ್ಟಿದ್ದಾರೆ. ನಿಜಕ್ಕೂ ಕರುಳು ಚುರುಕನ್ನುವಂತಹ ಒಂದು ಘಟನೆ ಇದು. ಮಲ್ಲಮ್ಮ ಕಲ್ಲೂರು ನೋಡಿ, 23 ವರ್ಷ ಅವರಿಗೆ, 23 ವರ್ಷಕ್ಕೆ ಜೀವ ಕಳ್ಕೊಂಡಿದ್ದಾರೆ. ಕೊಪ್ಪಳದ ಗಾಣದಾಳ್ ಗ್ರಾಮದ ಮಹಿಳೆ ಮಲ್ಲಮ್ಮ ಹಿರೇವಂಕಲಕುಂಟ ಆರೋಗ್ಯ ಕೇಂದ್ರದಲ್ಲಿ ಆಗಿರುವಂತಹ ಘಟನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಂತಾನ ಹರಣ ಚಿಕಿತ್ಸೆಗೆ ಅಂತ ಮಲ್ಲಮ್ಮ ಆಸ್ಪತ್ರೆಗೆ ದಾಖಲಾಗ್ತಾರೆ. ಅನಸ್ಟೇಸಿಯಾ ನೀಡದೆ ಚಿಕಿತ್ಸೆಯನ್ನ ವೈದ್ಯರು ಮಾಡಿದ್ರ ಅನ್ನುವಂಥ ಅನುಮಾನಗಳನ್ನ ಈಗ ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಸ್ಥಿತಿ ಒಂದು ಕಡೆ ಗಂಭೀರ. ಇನ್ನು ಜಿಲ್ಲಾಸ್ಪತ್ರೆಗೆ ಕಳುಹಿಸಿದಂತಹ ಹಿರೇವಂಕಲಕುಂಟ ವೈದ್ಯರು ಮಾರ್ಗ ಮಧ್ಯದಲ್ಲೇ ಬಾಣಂತಿ ಮಲ್ಲಮ್ಮ ಸಾವನ್ನಪ್ತಾರೆ. ಯಾಕಂದ್ರೆ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಅಂದರೆ ವೈದ್ಯರನ್ನು ದೇವರಿಗೆ ಸಮಾನವಾಗಿ ಕಾಣ್ತಾರೆ ರೋಗಿಗಳು, ನಮ್ಮ ಜೀವ ಉಳಿಸ್ತಾರೆ ವೈದ್ಯರು ಅಂದರೆ. ಆದರೆ ಇವತ್ತು ರೋಗಿಗಳ ಪಾಲಿಗೆ ಯಮನ ರೂಪ, ಯಮನ ಸ್ವರೂಪಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ವೈದ್ಯರು. ಯಾಕಂದರೆ ಅವರಿಗೆ ಬರೀ ಹಣ ಬಂದರೆ ಸಾಕು, ಪ್ರಾಣ ಹೋಗಲಿ ಬಿಡಲಿ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಲ್ವಲ್ಲ. ಯಾಕಂದರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದರೆ, ಈ ಹಿಂದೆ ಅನೇಕ ಬಾಣಂತಿಯರು ಸಾವನ್ನಪ್ಪಿದ್ರು. ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ, ಕೊಪ್ಪಳ ಇರ್ಬೋದು, ಬೆಳಗಾವಿ ಇರ್ಬೋದು, ರಾಯಚೂರು, ಯಾದಗಿರಿ, ಆ ಭಾಗದಲ್ಲೆಲ್ಲ ಸಾಕಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ ವೈದ್ಯರ ನಿರ್ಲಕ್ಷ್ಯದಿಂದ. ಮಕ್ಕಳು ಆಪರೇಷನ್ ಮಾಡಿಸ್ಬೇಕಂತ ಹಿರೇವಂಕಲಕುಂಟ ಆರೋಗ್ಯ ಇಲಾಖೆಗೆ ಬಂದಿದ್ರು. ಆಪರೇಷನ್ ಮಾಡುವಾಗ ಡೆತ್ ಆಗಿದ್ದಾರೆ. ಅವರು ಡಾಕ್ಟ್ರ್ ಏನಂತಾರೆ, ಇಲ್ಲ ನಮ್ಮ ಕಡೆಯಿಂದ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಅವ್ರು ಏನಂದರೆ ಎಲ್ಲ ಆಪರೇಷನ್ ಮಾಡುವಾಗ ಅಡ್ವಾನ್ಸ್ ಆಗಿ ಬ್ಲಡ್ ಟೆಸ್ಟ್ ಮತ್ತು BP ಮತ್ತು ಶುಗರ್ ಎಲ್ಲ ಟೆಸ್ಟ್ ಮಾಡಿದ್ರು ಕೂಡ ಎಲ್ಲ ನಾರ್ಮಲ್ ಇದೆ. ನಾರ್ಮಲ್ ಇದ್ದರೂ ಕೂಡ ಅದು ಯಾಕೆ ಡೆತ್ ಆಯ್ತು ಅಂದರೆ, ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಮತ್ತು ಡಾಕ್ಟ್ರ್ ನಿರ್ಲಕ್ಷ್ಯದಿಂದ ಆ ಹುಡುಗಿ ಮರಣ ಹೊಂದಿದ್ದಾಳೆ. ಅದು ನಮಗೆ ಒಳಗೆ ಆಪರೇಷನ್ ಥಿಯೇಟ್ರ್ ಒಳಗೆ ನಮಗೆ ಗೊತ್ತಾಗಲ್ಲ. ಅದನ್ನು ಕೊಟ್ಟಿಲ್ಲ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅದು ಅನಸ್ಟೇನ್ ಸರಿಯಾಗಿ ಕೊಟ್ಟಿಲ್ಲ ಅಂತ ಅಲ್ಲಿ ಸಿಬ್ಬಂದಿ ಮತ್ತು ಡಾಕ್ಟ್ರು ನಿರ್ಲಕ್ಷ್ಯ ಕಾರಣಗಳ ಡಾಕ್ಟ್ರು ಮತ್ತು 4 ರಿಂದ 5 ತಿಂಗಳು ಡೆಲಿವರಿ ಆಗಿದೆ. ಹೆಣ್ಣು ಮಗು ಜನ್ಮ ನೀಡಿದ್ದಾಳೆ. ಆಪರೇಷನ್ ಮಾಡೋಕ್ಕೆ ಕರ್ಕೊಂಬಂದಿದ್ದಾರೆ ಆಶಾ ವರ್ಕರು. ಎಲ್ಲ ನಾರ್ಮಲ್ ಇದೆ, ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ, ಎಲ್ಲ ನಾರ್ಮಲ್ ಇದೆ. ಅದೇನೋ ಹೊಟ್ಟೆ ಕೋದ ಆಪರೇಷನ್ ಮಾಡ್ತಾರಲ್ಲ, ಆ ಆಪರೇಷನ್ ಮಾಡ್ತಾ ಇದ್ದಾರೆ. ಆ ಆಪರೇಷನ್ನಲ್ಲಿ ನನ್ನ ಮಗಳು ಅನಸ್ಟೇಷನ್ ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ ಮಾಡಿದಾರೋ ಬಿಟ್ಟಾರೋ ಗೊತ್ತಿಲ್ಲ. ಆ ಇಂಜೆಕ್ಷನ್ ಮಾಡಿದರೆ ನನ್ನ ಮಗಳು ಪ್ರಜ್ಞೆ ಹೋಗ್ತಿತ್ತು. ಆ ಇಂಜೆಕ್ಷನ್ ಕೊಡಲಾರ್ದೇ ಡೈರೆಕ್ಟ್ ಆಪರೇಷನ್ ಇದು ಬ್ಲೇಡ್ ಹಾಕಿ ಕೋದಕ್ಕೆ ನನ್ನ ಮಗಳು ಭಯಪಟ್ಟು ಇವತ್ತು ನನ್ನ ಮಗಳು ತೀರ್ಕೊಂಡಿದ್ದಾಳೆ. ಹಿರೇವಂಕಲಕುಂಟ ಆರೋಗ್ಯ ಇಲಾಖೆ ಇರ್ತಕ್ಕಂಥ ಸಿಬ್ಬಂದಿಗಳು, ಎಲ್ಲ ಸಿಬ್ಬಂದಿಗಳು ನಿರ್ಲಕ್ಷ್ಯವೇ ಕಾರಣ. ಬಟ್ ಕೊಪ್ಪಳ ಜಿಲ್ಲಾ ಪವರ್ ಟಿವಿ ಚಾನಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಕೂಡಲೇ ಈ ನಂಬರ್ಗೆ ಸಂಪರ್ಕಿಸಿ.